ಪಟ್ಟದಾಟಕ್ಕೆ ಅಲ್ಪ ವಿರಾಮದ ಹೊತ್ತಿನಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಮಾತ್ರ ಜೀವಂತವಾಗಿಯೇ ಇದೆ. ಸಮಾನ ಮನಸ್ಕರ ಹೆಸರಿನಲ್ಲಿ ಸಿದ್ದು ಡಿಕೆ ಬಣದ ರಾಜಕೀಯ ತಂತ್ರಗಾರಿಕೆ ಜೋರಾಗಿ ನಡೀತಾ ಇದೆ. ನಿನ್ನೆ 36 ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದಾರೆ. ಏನಿದು ಅಹಿಂದ ಪವರ್ ಶೋ? ಮತ್ತೊಂದು ಕಡೆ ಡಿಕೆ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. ನಾವು ಸಮಾನ ಮನಸ್ಕರು ಎಲ್ಲ ಒಂದು ಕಡೆ ಸೇರ್ತೀವಿ, ಒಂದು ಕಡೆ ಸೇರ್ಕೊಂಡು ಒಂದು ಊಟ ಮಾಡಿದ್ದೀವಿ ಅಷ್ಟೇ. ನಾವು ಅವರವರು ಲೈಕ್ ಮೈಂಡೆಡ್, ನಾವು ಒಂದು ಮಾಡಿದ್ದೀವಿ. ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರೂ ಹೋಗ್ತೀವಿ. ಹಾಗೆ ಆಗ್ತದೆ. ಕೂತ್ಕೊಂಡಾದ್ಮೇಲೆ ಬರೀ ಊಟ ಮಾಡ್ಕೊಂಡು ಬರ್ತೀವ? ಎಲ್ಲೋದ್ರೂ ರಾಜಕೀಯ ಚರ್ಚೆ ಹಾಗೆ ಆಗ್ತದೆ. ಪಟ್ಟದ ಫೈಟ್ ಮಧ್ಯೆ ಜೋರಾಯಿತು ಡಿನ್ನರ್ ಪಾಲಿಟಿಕ್ಸ್. ಅವರವರು ಲೈಕ್ ಮೈಂಡೆಡ್, ನಾವು ಒಂದು ಮಾಡಿದ್ದೀವಿ. 36 ಶಾಸಕರ ಜೊತೆ ಸಾಹುಕಾರ್ ಡಿನ್ನರ್ ಮೀಟಿಂಗ್. ನಮ್ಮೂರಿಗೆ ಬಂದಿದ್ದಾರೆ. ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಏನಿದು ಸಿದ್ದು ಡಿಕೆ ಬಣದಿಂದ ಸಮಾನ ಮನಸ್ಕರ ಆಟ? ನಾವು ಸಮಾನ ಮನಸ್ಕರು ಎಲ್ಲ ಒಂದು ಕಡೆ ಸೇರ್ತೀವಿ. ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಪಟ್ಟದಾಟಕ್ಕೆ ಅಲ್ಪ ವಿರಾಮ ಅಷ್ಟೇ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಅಧಿವೇಶನದ ಹೊತ್ತಿನಲ್ಲೇ ಒಳಗೊಳಗೆ ಸಿದ್ದು ಡಿಕೆ ಬಣದ ಆಟ ಜೋರಾಗಿ ನಡೀತಿದೆ. ಸಿಕ್ಕ ಸಮಯದಲ್ಲೇ ಡಿನ್ನರ್ ಪಾರ್ಟಿ ನೆಪದಲ್ಲಿ ಬಣಗಳು ಶಕ್ತಿ ಪ್ರದರ್ಶನ ಮಾಡ್ತಿವೆ. ಕಳೆದ ವಾರವಷ್ಟೇ 40ಕ್ಕೂ ಹೆಚ್ಚು ಶಾಸಕರು 15 ಎಂಎಲ್ಸಿಗಳ ಜೊತೆ ಡಿಕೆ ಡಿನ್ನರ್ ಸಭೆ ಮಾಡಿದಾಗಲೂ ಸಮಾನ ಮನಸ್ಕರ ದಾಳ ಉರುಳಿಸಿದ್ರು. ಇದೀಗ ಸಿಎಂ ಬಣದ ಡಿನ್ನರ್ ಸಭೆಯಲ್ಲೂ ಸಮಾನ ಮನಸ್ಕರ ಪ್ರತಿದಾಳ ಉರುಳಿರೋದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಕಳೆದ ವಾರ ಡಿಸಿಎಂ ಡಿಕೆ ಬಣ ಡಿನ್ನರ್ ಸಭೆ ಮೂಲಕ ಹೇಗೆ ಶಕ್ತಿ ಪ್ರದರ್ಶನ ಮಾಡಿತೋ ಅದೇ ರೀತಿಯಲ್ಲೇ ಇದೀಗ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಬಣವು ಡಿನ್ನರ್ ಸಭೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಬಣದ ಪ್ರಭಾವಿ ನಾಯಕ ಸತೀಶ್ ಮುಂದಾಳತ್ವದಲ್ಲಿ ಸಭೆ ಮಾಡಲಾಗಿದೆ. ಸಿಎಂ ಪುತ್ರ ಯತೀಂದ್ರ ಸೇರಿದಂತೆ 36 ಶಾಸಕರು ಭಾಗಿಯಾಗಿದ್ದಾರೆ. ಹೆಚ್ಚು ರಾಜಕೀಯ ಚರ್ಚೆ ಮಾಡದೇ ಇದ್ರೂ ಯಾರಿಗೆ ಸಂದೇಶ ರವಾನೆ ಮಾಡಬೇಕೋ ಮಾಡಿದ್ದಾರೆ. ಸಿದ್ದರಾಮಯ್ಯ ಆಪ್ತರು ಅಹಿಂದ ನಾಯಕರ ಜೊತೆ ಡಿನ್ನರ್ ಸಭೆ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ, ಅವರು ಡಿನ್ನರ್ ಸಭೆ ಮಾಡಿದ್ರು, ನಾವು ಮಾಡಿದ್ದೀವಿ, ರಾಜಕೀಯ ಜಾಸ್ತಿ ಏನ್ ಚರ್ಚೆ ಮಾಡಿಲ್ಲ ಅಂದಿದ್ದಾರೆ. ಏನು ವಿಶೇಷ ಏನಿಲ್ಲ. ಅವರವರು ಲೈಕ್ ಮೈಂಡೆಡ್ ಪಾರ್ಟಿ ಕೊಟ್ಟದ್ದು ಏನು ವಿಶೇಷ ಅಲ್ಲ. ಅವ್ರವ್ರು ಮಾಡ್ತಾರೆ, ನಾವು ಒಂದು ಮಾಡಿದ್ದೀವಿ ಅಷ್ಟೇ. ಅದರಲ್ಲೇನು ವಿಶೇಷ ಏನಿಲ್ಲ. ರಾಜಕೀಯ ಜಾಸ್ತಿ ನಿನ್ನೆ ಚರ್ಚೆ ಆಗಿಲ್ಲ. ನಿನ್ನೆ ಆಗಿಲ್ಲ. ವಿಷಯ ಏನು ಅಂದ್ರೆ, ಕಳೆದ ವಾರ ಡಿಕೆ ಡಿನ್ನರ್ ಸಭೆ ಮಾಡಿದಾಗ್ಲೂ ಸಮಾನ ಮನಸ್ಕರು ಸೇರಿದ್ದೀವಿ ಅಂತ ಡಿಕೆ ಆಪ್ತ ಶಾಸಕ ಎಚ್ ಸಿ ಬಾಲಕೃಷ್ಣ ತಮ್ಮದೇ ದಾಳ ಉರುಳಿಸಿದ್ರು. ಇದೀಗ ಕೌಂಟರ್ ಎಂಬಂತೆ ಸಿಎಂ ಆಪ್ತ ಸತೀಶ್ ಕೂಡ ನಾವು ಸಮಾನ ಮನಸ್ಕರು ಸೇರಿದ್ದೀವಿ ಅಂದಿದ್ದಾರೆ. ನಾವೆಲ್ಲ ಬೆಳಗಾವಿಯಲ್ಲಿ ಇದ್ದೀವಿ, ನಾವು ಸಮಾನ ಮನಸ್ಕರು ಎಲ್ಲ ಒಂದು ಕಡೆ ಸೇರ್ತೀವಿ, ಅದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಯಾಕೆ ಹೇಳ್ತೀರಾ? ಊಟ ಮಾಡೋದೇ ತಪ್ಪ? ನಾವೆಲ್ಲ ಯಾವ ಡಿನ್ನರ್ ಪೊಲಿಟಿಕ್ಸು ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದು ಕಡೆ ಸೇರಿಕೊಂಡು ಒಂದು ಊಟ ಮಾಡಿದ್ದೀವಿ ಅಷ್ಟೇನಪ್ಪ. ಸ್ನೇಹಿತರುಗಳು, ಕಾಮನ್ ಏನು ಸಮಾನ ಮನಸ್ಕರುಗಳು MLAಗಳೇನಿದ್ದೀವಿ ನಾವೆಲ್ಲ ಊಟ ಮಾಡಿದ್ದೀವಿ ಅಷ್ಟೇ. ಇದು ಒಂಥರ ಶಕ್ತಿ ಪ್ರದರ್ಶನ. ನಾವೆಲ್ಲ ಶಕ್ತಿ ಪ್ರದರ್ಶನ ಏನು ನಡೆಯಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಫೈನಲ್. 40 ಜನ ಶಾಸಕರು ನಿನ್ನೆ ಡಿಕೆ ಜೊತೆ ಒಂದು ತೋಟದ ಮನೆಯಲ್ಲಿ ನಾವು ಸೇರಿದ್ದು 40 ಜನ ಶಾಸಕರು ಎಲ್ಲ ಸೇರಿದ್ದು. ಅದೇನು ಶಕ್ತಿ ಪ್ರದರ್ಶನ ಅಲ್ಲ. ಒಂದು ಊಟಕ್ಕೆ ಯಾರೋ ನಮ್ಮ ಸ್ನೇಹಿತರು ಕರೆದಿದ್ರು, ನಾವೆಲ್ಲ ಹೋಗಿದ್ದು ಅಷ್ಟೇ. ನಿನ್ನೆ ಆಗಿಲ್ಲ. ಹಂಗೇನಿಲ್ಲ. ಇದು ಮೊದಲನೇ ಸಲ ಅಲ್ಲಲ್ಲ. ನಾವು ಕೂಡೋದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿದ್ವಿ. ನಮ್ಮೂರಿಗೆ ಬಂದಿದ್ದಾರೆ. ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಇನ್ನು ಸಿಎಂ ಸಿದ್ದರಾಮಯ್ಯ ಆಪ್ತ KN ರಾಜಣ್ಣ ಕೂಡ ಸಮಾನ ಮನಸ್ಕರ ಬಾಣವನ್ನ ಬಿಟ್ರು. ನಿನ್ನೆ ಡಿನ್ನರ್ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ SC/ST ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕರ ಶಾಸಕರನ್ನು ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ಅಲ್ಲಿ ನಾನು ಹೋಗಿದ್ದೆ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇದ್ದರೆ ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ. ನಿಮಗೆ
ಅದಕ್ಕೆ ಸೇರೋದೇನಕ್ಕೆ ಸುಮ್ಮನೆ ಊಟಕ್ಕೆ ಹೋಗ್ತಾರಾ ಹೋದ್ಮೇಲೆ ಎಲ್ಲ ಇರ್ತದೆ, ಮಲ್ಟಿಪರ್ಪಸ್ ಇರ್ತದೆ ಆಕ್ಟಿವಿಟೀಸ್. ಕಳೆದ ವಾರ ಬೆಳಗಾವಿಯಲ್ಲಿ ಡಿಕೆ ಬಣ ಡಿನ್ನರ್ ಸಭೆ ಮಾಡಿದಾಗ ನೇರವಾಗಿ ಡಿಕೆ ಮುಂದಾಳತ್ವ ವಹಿಸಿರಲಿಲ್ಲ. ಔತಣಕೂಟದ ಮುಂದಾಳತ್ವವನ್ನ ತಮ್ಮ ಡಿಕೆ ಸುರೇಶ್ ವಹಿಸಿದ್ರು. ಇದೀಗ ಸಿಎಂ ಬಣದ ಡಿನ್ನರ್ ಸಭೆಯ ಮುಂದಾಳತ್ವವನ್ನ ಸತೀಶ್ ಜಾರಕಿಹೊಳಿ ವಹಿಸಿಕೊಂಡಿದ್ದಾರೆ. ಸಭೆಯ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ. ಡಿನ್ನರ್ ಸಭೆ ಮೂಲಕ ಸಿಎಂ ಬಣದ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ರು. ಸಭೆಯಲ್ಲಿ ಹೆಚ್ಚಾಗಿ ರಾಜಕೀಯದ ಬಗ್ಗೆ ಚರ್ಚೆ ಮಾಡದೇ ಇದ್ರು ಕೆಲವರಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಡಿಕೆ ಡಿನ್ನರ್ ಸಭೆಗೆ ಕೌಂಟರ್ ಎನ್ನುವಂತೆ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಡಿನ್ನರ್ನಲ್ಲಿ ರಾಜಕೀಯ ಚರ್ಚೆ ಆಗಿದೆ ಎಂದ ಜಮೀರ್. ಸತೀಶ್ ನೇತೃತ್ವದಲ್ಲಿ ನಡೆದ ಡಿನ್ನರ್ ಸಭೆಗೆ ಪ್ರತಿಕ್ರಿಯೆ ಕೊಟ್ಟ ಎಂಎಲ್ಸಿ ಯತೀಂದ್ರ, ಎಲ್ಲರೂ ಡಿನ್ನರ್ ಕರೀತಾರೆ, ಹೋಗಿದ್ದೀವಿ ಅಂದ್ರೆ ಸಚಿವ ಜಮೀರ್ ಅಂತೂ ಡಿನ್ನರ್ ಅಂದ್ಮೇಲೆ ರಾಜಕೀಯ ಚರ್ಚೆ ಆಗೇ ಆಗುತ್ತೆ ಎಂದಿದ್ದಾರೆ. ಇನ್ನಷ್ಟು ಬಲಕ್ಕಾಗಿ ವಿಶೇಷ ಪೂಜೆ ಮಾಡ್ತಿರೋ ಡಿಕೆ. ಇದೆಲ್ಲ ಬೆಳವಣಿಗೆ ಮಧ್ಯೆ ಡಿಕೆ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ನಾಳೆ ಗೋಕರ್ಣ ಮಹಾಬಲೇಶ್ವರ ದೇಗುಲಕ್ಕೆ ಡಿಸಿಎಂ ಡಿಕೆ ಭೇಟಿ ನೀಡಲಿದ್ದಾರೆ. ಜ್ಯೋತಿಷಿ ಸಲಹೆ ಮೇರೆಗೆ ವಿಶೇಷ ಪೂಜೆ ಮೂಲಕ ರುದ್ರಾಭಿಷೇಕ ಮಾಡಲಿದ್ದಾರೆ. ಇನ್ನಷ್ಟು ಬಲಕ್ಕಾಗಿ ವಿಶೇಷ ಪೂಜೆ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಅದೇನೇ ಹೇಳಿ, ಅಧಿವೇಶನದ ಬಳಿಕ ಪಟ್ಟದಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಪ್ಲಾನ್ನಲ್ಲಿದೆ. ಡಿಕೆ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಆದರೆ ಇದರ ಮಧ್ಯೆ ಸಮಾನ ಮನಸ್ಕರ ಹೆಸರಿನಲ್ಲಿ ಡಿನ್ನರ್ ಸಭೆ ಮೂಲಕ ಎರಡೂ ಬಣಗಳು ಶಕ್ತಿ ಪ್ರದರ್ಶಿಸುತ್ತಿರೋದು ಮುಂದಿನ ದಿನಗಳಲ್ಲಿ ಮಹತ್ವದ ಬೆಳವಣಿಗೆ ಆದರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.